ಗುಡಿಬಂಡೆ ಪಟ್ಟಣದ ಸಿಪಿಎಂ ಕಚೇರಿಯಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭೂಜಿಲ್ಲಾ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಜಯರಾಮರೆಡ್ಡಿ, ಬಂದ್ ಹೆಸರಿನಲ್ಲಿ ಕೆಲವರು ಗೂಂಡಾಗಿರಿ ನಡೆಸಿ ಸಾರ್ವಜನಿಕ ಜೀವನಕ್ಕೆ ಅಡ್ಡಿಪಡಿಸಿರುವುದು ಖಂಡನೀಯ. ಸರ್ಕಾರಿ ಶಾಲೆಗಳಿಗೆ ತೆರಳಿ ಶಾಲೆಯ ಗಂಟೆ ಬಾರಿಸಿ ಮಕ್ಕಳಿಗೆ ಇಂದು ಶಾಲೆ ಇಲ್ಲ ಎಂದು ಹೇಳಿ ಮನೆಗೆ ಕಳುಹಿಸಿರುವುದು ಅತ್ಯಂತ ಬೇಸರದ ಸಂಗತಿ. ಶಾಲೆಗೆ ಮಕ್ಕಳನ್ನು ಕರೆತಂದಿದ್ದ ಪೋಷಕರೊಂದಿಗೆ ದುರ್ವರ್ತನೆ ನಡೆಸಿ ಬೆದರಿಕೆ ಹಾಕಿರುವ ಆರೋಪಗಳು ಕೇಳಿಬಂದಿವೆ ಎಂದರು. ಸಚಿವ ಸ್ಥಾನಕ್ಕೂ ಮಕ್ಕಳ ಶಿಕ್ಷಣಕ್ಕೂ ಏನು ಸಂಬಂಧ ಎಂದು ಪ್ರಶ್ನಿಸಿದ ಅವರು, ರಾಜಕೀಯ ಕಾರಣಕ್ಕಾಗಿ ಶಾಲೆಗಳ ಶೈಕ್ಷಣಿಕ ಚಟುವಟಿಕೆಗೆ ಅಡ್ಡಿಪಡಿಸುವುದು ಯಾವುದೇ ಕಾರಣಕ್ಕೂ ಸಮರ್ಥನೀಯವಲ್ಲ. ಮಕ್ಕಳ ಶಿಕ್ಷಣದ ಹಕ್ಕಿಗೆ ಧಕ್ಕೆ ಉಂಟು ಮಾಡುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ರಾಜಕೀಯ ಹೋರಾಟ ನಡೆಸಬೇಕಾದರೆ ಕಾನೂನುಬದ್ಧ ಮತ್ತು ಶಾಂತಿಯುತ ರೀತಿಯಲ್ಲಿ ನಡೆಸಬೇಕು. ಶಾಲೆಗಳು ಮತ್ತು ವಿದ್ಯಾರ್ಥಿಗಳನ್ನು ಅದರಿಂದ ದೂರವಿಡಬೇಕು ಎಂದು ಒತ್ತಾಯಿಸಿದರು. ಕ್ಷೇತ್ರದ ಅಭಿವೃದ್ಧಿಗೆ ಸಚಿವ ಸ್ಥಾನವೇ ಏಕೈಕ ಮಾನದಂಡವಲ್ಲ. ಉದ್ಯೋಗ ಸೃಷ್ಟಿ, ಸರ್ಕಾರಿ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಭರ್ತಿ, ಶಿಕ್ಷಣ ಇಲಾಖೆಯ ಸಮಸ್ಯೆಗಳ ಪರಿಹಾರ, ರೈತರ ಸಮಸ್ಯೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕಾಗಿದೆ. ಈ ವಿಷಯಗಳಲ್ಲಿ ಜನಪ್ರತಿನಿಧಿಗಳು ಹೆಚ್ಚು ಗಮನ ಹರಿಸಬೇಕು ಎಂದರು. ಬಂದ್ ವೇಳೆ ನಡೆದ ಎಲ್ಲ ಘಟನೆಗಳ ಕುರಿತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಶಾಲೆಗಳಿಗೆ ಅಡ್ಡಿಪಡಿಸಿದವರು, ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದವರು ಹಾಗೂ ಕಾನೂನು ಉಲ್ಲಂಘಿಸುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಯರಾಮರೆಡ್ಡಿ ಆಗ್ರಹಿಸಿದರು. ಏನು ಮೊನ್ನೆ ಕಾಂಗ್ರೆಸ್ ಪಕ್ಷದವರು ಇಡೀ ಬಾಗೇಪಲ್ಲಿ ಕ್ಷೇತ್ರವನ್ನು ಬಂದ್ ಮಾಡಿದ್ದಾರೆ. ಬಂದ್ ಮಾಡಿರೋದು ಏನಂದರೆ ಅವರಿಗೆ ಸುಬ್ಬಾರೆಡ್ಡಿ ಅವರಿಗೆ ಏನು ಸಚಿವ ಸ್ಥಾನ ಸಿಗಲಿಲ್ಲ ಎಂಬ ಉದ್ದೇಶಕ್ಕಾಗಿ ಬಂದ್ ಮಾಡಿದ್ದಾರೆ. ನಾವು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ನಮ್ಮದೇನು ಅಭ್ಯಂತರ ಇಲ್ಲ. ಮಂತ್ರಿ ಸ್ಥಾನ ಕೊಟ್ಟು ಇಡೀ ನಮ್ಮ ಬಾಗೇಪಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ರೆ ನಾವು ಏನು ಅದರಿಂದ ನಾವು ಆತಂಕ ಪಡಬೇಕಂತ ನಮ್ಮ ಪಡ್ತಾ ಇಲ್ಲ. ಏನು ಈ ಬಾಗೇಪಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಒಂದು ಶಾಸಕರಿದ್ದಾರೆ. ಆದರೆ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಏನು ಸಚಿವ ಸ್ಥಾನ ನೀಡಲೇಬೇಕೆಂಬ ಏನು ಇದಿಲ್ಲ. ಸಚಿವ ಸ್ಥಾನ ಇಲ್ಲದೇ ಇದ್ದರೂ ಕೂಡ ನಮ್ಮ ಬಾಗೇಪಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಕೆಲವು ಹಿಂದಿನ ನಮ್ಮ ಶ್ರೀರಾಮರೆಡ್ಡಿ ಅವರು ಇದ್ದಿದ್ದು ಏಕೈಕ ಶಾಸಕರು. ಅವರು 2 ಸಲ ಗೆದ್ದಿದ್ದು ಕೂಡ ಏಕೈಕ ಶಾಸಕರ ಪಕ್ಷದಿಂದ. ಆದರೂ ಕೂಡ ಇಡೀ ಏನು 50 ವರ್ಷಗಳ ಕಾಲ ಏನು ಅಭಿವೃದ್ಧಿ ಆಗಿಲ್ಲೋ ಅದನ್ನು ಕೇವಲ 10 ವರ್ಷಗಳಲ್ಲಿ ಕಾಲ ಅವರು ಮಾಡಿ ತೋರಿಸಿದ್ದಾರೆ. ಒಬ್ಬೊಬ್ಬ ಶಾಸಕರಾಗಿ ಸಚಿವ ಸ್ಥಾನ ಇಲ್ಲದೇ ಇದ್ದರೂ ಕೂಡ ಯಾವ ಸಚಿವರು ಕೂಡ ಮಾಡದೇ ಇರ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಉದಾಹರಣೆ ಕೇಳಬೇಕಾದರೆ ನಮ್ಮ ಇಡೀ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿರುವ ಆಗಿತ್ತು. ಆಗ ಇಡೀ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಇದ್ದಿದ್ದು ಚಿಂತಾಮಣಿಯಲ್ಲಿ. ಆದರೆ ಇಡೀ ಬಾಗೇಪಲ್ಲಿಗೆ ನಮಗೆ ಬೇಕು ಪಾಲಿಟೆಕ್ನಿಕ್ ಕಾಲೇಜ್ ಅಂತ ಒಂದು ಮತ್ತೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಓಪನ್ ಮಾಡಿಸಿದ್ದು ನಮ್ಮ ಬಾಗೇಪಲ್ಲಿ ಇಲ್ಲಿ 2ನೇ ಕಾಲೇಜು. ಈ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಆದ್ದರಿಂದ ನಾವು ಏನು ಆತಂಕ ಪಡಬೇಕಾದಂತ ಇಲ್ಲ. ಅವರು ಮಿನಿಸ್ಟರ್ ಕೊಟ್ಟಿದ್ರು ಕೂಡ. ಆದರೆ ಇವರು ಏನು ಕಾಂಗ್ರೆಸ್ ಪಕ್ಷದವರು ಅವರು ನಡ್ಕೊಂಡಿರುವಂಥ ರೀತಿ ಏನಿದೆ ಬಂದು ಮಾಡುವಂಥ ದಿವಸ ಅದನ್ನು ನಾವು ಖಂಡನೆ ಮಾಡ್ತಿದ್ದೀವಿ. ಯಾಕಂದರೆ ಇಡೀ ಅವರ ಒಂದು ಸರ್ಕಾರ ಇತ್ತು, ಇಡೀ ಇಲ್ಲಿ ಶಾಸಕರಿದ್ದಾರೆ. ಅವ್ರ ಶಾಲೆಗಳು ಬೇಕಾದ್ರೆ ಮುಂದಿನ ದಿನವೇ ಅನೌನ್ಸ್ ಮಾಡಿ ಈಗ ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅವ್ರು ಯಾರು ಶಾಲೆಗಳು ಓಪನ್ ಮಾಡ್ತಾ ಇರಲಿಲ್ಲ, ಯಾರು ಕೂಡ ಬರ್ತಾ ಇರಲಿಲ್ಲ. ಯಾವುದೇ ಒಂದು ಪೂರ್ವಭಾವಿ ತಯಾರಿಲ್ಲದೆ ಇಡೀ ಏಕಾಏಕಿ ಏನು ಬಂದ್ ಮಾಡಿದ್ದಾರೆ ಅದು ಸರಿ ಇಲ್ಲ. ಅವರು ಬಂದ್ ಮಾಡಿಕೊಳ್ಳಿ, ಆದರೆ ನಮ್ಮ ಕಾರ್ಯಕರ್ತರ ಮೇಲೆ ಕೂಡ ಅಲ್ಲೇ ಮಾಡೋದಕ್ಕೆ ಬಂದಿದ್ದಾರೆ. ಅದನ್ನು ನಾವು ನಮ್ಮ ಪಕ್ಷ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಅವರು ಬಂದ್ ಮಾಡೋದರಲ್ಲಿ ಅವರ ಹಿತಾಸಕ್ತಿಗೋಸ್ಕರ ಅವ್ರು ಬಂದ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸಾರ್ವಜನಿಕ ಸಮಸ್ಯೆಗಳಾಗಲಿ ಅವ್ರು ತಗೊಂಡು ಬಂದ್ ಮಾಡ್ತಾ ಇಲ್ಲ. ಆದರೂ ಕೂಡ ಅವರು ಮಾಡ್ತಾ ಇದ್ದರೂ ಕೂಡ ನಾವು ಯಾರೂ ಕೂಡ ತೊಂದರೆ ಮಾಡಿಲ್ಲ ನಮ್ಮ ಕಾರ್ಯಕರ್ತರು. ಆದರೂ ಕೂಡ ನಮ್ಮ ಕಾರ್ಯಕರ್ತರುಗಳು ಏನೋ ಸಮಸ್ಯೆಗಳು ಮಾತಾಡೋಕ್ಕೆ ಏನು ಶಾಲೆಗೆ ಹೋಗಿದ್ರೆ ಅವರ ಮೇಲೆ ತೀವ್ರವಾದಂಥ ದಬ್ಬಾಳಿಕೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನಮ್ಮ ಪಕ್ಷ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ ಅಂತ ನಾವು ಹೇಳೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.